ಚಾಕ್ಲೇಟ್ ಬ್ರೌನಿ ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ನನಗಂತೂ ಸೂಪರ್ ಇಷ್ಟ, ನಮ್ಮ ಮಕ್ಕಳಿಗಂತೂ ಸೂಪರ್ ಡೂಪರ್ ಇಷ್ಟ. ಸೊ ಇದೇ ಚಾಕ್ಲೇಟ್ ಬ್ರೌನಿನ ನೋ ಆಯಿಲ್, ನೋ ಮೈದಾ, ನೋ ಶುಗರ್ ಬಳಸಿ ಮಾಡಿದರೆ ಹೇಗಿರುತ್ತೆ ನೋಡೋಣ ಬನ್ನಿ. ಹಲೋ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಈಸಿಯಾಗಿರೋ ಅಂಥ ಪ್ರೋಟೀನ್ ರಿಚ್ ಬ್ರೌನಿ ಹೆಲ್ದಿ ವರ್ಷನ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬ್ರೌನಿ ಮಾಡೋಕ್ಕೆ ಬೇಕಾಗಿರೋ ಮೇನ್ ಇಂಗ್ರೀಡಿಯೆಂಟ್ಸ್: ಕಡಲೆಕಾಳು, ಖರ್ಜೂರ, ಕೋಕೋ ಪೌಡರ್, ಡಾರ್ಕ್ ಚಾಕ್ಲೇಟ್, ಹಾಗೆ ಡ್ರೈ ನಟ್ಸ್, ಬಾದಾಮಿ ಮತ್ತು ಗೋಡಂಬಿ. ನಾನಿಲ್ಲಿ ಮೊಳಕೆ ಕಟ್ಟಿರೋ ಅಂಥ ಕಡಲೆಕಾಳನ್ನು 2 ಕಪ್ ಆಗೋಷ್ಟು ಬೇಯಿಸಿಟ್ಕೊಂಡಿದ್ದೀನಿ. ಸಮ ಪ್ರಮಾಣದಲ್ಲಿ ಖರ್ಜೂರ ಕೂಡ ತಗೋಬೇಕು. ಖರ್ಜೂರದಲ್ಲಿರೋ ಬೀಜಗಳನ್ನು ಸೆಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಮೊದಲಿಗೆ 2 ಕಪ್ ಕಡಲೆಕಾಳು ತೊಗೊಂಡಿದ್ದೀವಲ್ಲ, ಅದನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಕೋಬೇಕು. ಯಾಕಂದರೆ ಖರ್ಜೂರ ಆ್ಯಡ್ ಮಾಡ್ಕೊಬಿಟ್ರೆ ಅದಷ್ಟು ನುಣ್ಣಗೆ ಆಗೋದಿಲ್ಲ, ಸ್ಟಕ್ ಆಗುತ್ತೆ. ಸೊ ಹಾಗಾಗಿ ಫಸ್ಟು ಕಡಲೆಕಾಳು ರುಬ್ಕೊಳ್ಳಿ. ಅದಾದಮೇಲೆ ಸ್ವಲ್ಪನೇ ಖರ್ಜೂರ ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೋಬೋದು. ಹಾಗೆ ಇದಕ್ಕೆ 2-3 ಸ್ಪೂನ್ ಕೋಕೋ ಪೌಡರ್ ಕೂಡ ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ನಾನು ಇಲ್ಲಿ ಎಲ್ಲನೂ ಒಟ್ಟಿಗೆ ಸೇರಿಸಿ ಮಿಕ್ಸಿಗೆ ಹಾಕಿದೆ. ಆಗ ನಂಗೆ ಗೊತ್ತಾಯಿತು ಅದು ತುಂಬ ಕಷ್ಟ ಆಯಿತು ಮಿಕ್ಸಿ ಮಾಡಬೇಕಾದ್ರೆ, ಲೈಕ್ ಸ್ಟಕ್ ಆಗ್ತಾಯಿತ್ತು. ಸೊ ಅದಕ್ಕೆ ನಿಮಗೆ ಕೊಟ್ಟಿದ್ದು ಮೊದಲೇ ಟಿಪ್ಸು. ಫಸ್ಟ್ ಕಡಲೆಕಾಳನ್ನ ಮಿಕ್ಸಿ ಮಾಡಿಕೊಂಡು ಅದಾದಮೇಲೆ ಖರ್ಜೂರನ ಸ್ವಲ್ಪನೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅಂತ. ಕಡಲೆಕಾಳು ಮತ್ತು ಖರ್ಜೂರನ ಸಮ ಪ್ರಮಾಣದಲ್ಲಿ ತೊಗೊಂಡ್ರೆ ಮಿಲ್ಕ್ ಮೇಡಿನ ಅವಶ್ಯಕತೆ ಇರೋದಿಲ್ಲ. ನನಗೆ ಸ್ವಲ್ಪ ಸಪ್ಪೆ ಅನ್ನಿಸ್ತಿತ್ತು, ಪ್ಲಸ್ ಮಕ್ಕಳಿಗೋಸ್ಕರ ಮಾಡ್ತಿರೋದಲ್ಲ, ಹಾಗಾಗಿ ಮಿಲ್ಕ್ ಮೇಡನ್ನ ಸೇರಿಸ್ಕೊಳ್ತಾ ಇದ್ದೀನಿ, ಸ್ವಲ್ಪ ಸಿಹಿ ಚೆನ್ನಾಗಿ ಇರಲಿ ಅಂತ. ಈಗ ನಾವು ಚಾಕ್ಲೇಟ್ ಪೀಸಸ್ನ ಕರಗಿಸ್ಕೊಳ್ಳೋಣ. ಡಬಲ್ ಬಾಯ್ಲಿಂಗ್ ಮೆಥಡ್ ಯೂಸ್ ಮಾಡಿಕೊಂಡು ಚಾಕ್ಲೇಟ್ ಪೀಸಸ್ನ ಒಂದು ಕಪ್ಪಿಗೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಬೆಣ್ಣೆ ಸೇರಿಸಿ ಅದನ್ನು ಇನ್ನೊಂದು ಪಾತ್ರೆಯಲ್ಲಿ ನೀರು ಹಾಕಿ ಅದರೊಳಗಿಟ್ಟು ಕರಗಿಸ್ಕೊಂಡ್ರೆ ಚಾಕ್ಲೇಟ್ ಮೆಲ್ಟ್ ಆಗಿ ಚಾಕ್ಲೇಟ್ ಸಿರಪ್ ಸಿಗುತ್ತೆ ನಮಗೆ. ಚಾಕ್ಲೇಟ್ ಸಿರಪ್ ರೆಡಿ ಆಗೋಷ್ಟರಲ್ಲಿ ನಾವು ನಮ್ಮ ಮಿಕ್ಸಿ ಮಾಡ್ಕೊಂಡಿರೋ ಅಂಥ ಬ್ರೌನಿ ಮಿಕ್ಸ್ಚರ್ನ ತಗೊಂಡು ಕೇಕ್ ಮೌಲ್ಡ್ಗೆ ಹಾಕಿ ಈ ಥರ ಚೆನ್ನಾಗಿ ಸೆಟ್ ಮಾಡ್ಕೋಬೇಕು. ಮೊಳಕೆ ಕಟ್ಟಿರೋ ಕಡಲೆಕಾಳಿಂದ ನಮಗೆ ಹೈ ಪ್ರೋಟೀನ್ ಹಾಗೂ ಫೈಬರ್ ಸಿಗುತ್ತೆ. ಡೇಟ್ಸಿಂದನೂ ಅಷ್ಟೇ ಅಯರ್ನ್ ಹಾಗೆ ಫೈಬರ್ ಸಿಗುತ್ತೆ. ಇದೆರಡರಿಂದ ನಮಗೆ ಪೊಟ್ಯಾಷಿಯಮ್, ಮೆಗ್ನೀಷಿಯಮ್ ಮತ್ತು ಕ್ಯಾಲ್ಶಿಯಮ್ ಸಿಗುತ್ತೆ. ಬೋನ್ಸ್ಗೆ ಹಾಗೆ ಮಸಲ್ ಗ್ರೋತ್ಗೆ ತುಂಬ ಹೆಲ್ಪ್ ಆಗುತ್ತೆ. ಮೆಲ್ಟ್ ಆಗಿರೋ ಅಂಥ ಚಾಕ್ಲೇಟ್ ಸಿರಪ್ನ ತಗೊಂಡು ಈಗ ಬ್ರೌನಿ ಮೇಲೆ ಹಾಕಿ ಚೆನ್ನಾಗಿ ಈ ರೀತಿ ಹರಡ್ಕೊಂಡು ಸೆಟ್ ಮಾಡ್ಕೋಬೇಕು. ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಗೋಡಂಬಿ ಹಾಗೂ ಬಾದಾಮಿ ಪೀಸಸ್ನ ಕಟ್ ಮಾಡಿ ಇದ್ರ ಮೇಲೆ ಹಾಕೊಬೇಕು. ಇದನ್ನು ಈಗ ಫ್ರಿಜ್ಜಲ್ಲಿ ಒಂದು 1/2 ಅವರ್ ಸೆಟ್ ಆಗೋಕ್ಕೆ ಬಿಡಬೇಕು. ಚಾಕ್ಲೇಟ್ ಮೆಲ್ಟೆಡ್ ಅಲ್ವಾ, ಸೊ ಅದೆಲ್ಲ ಗಟ್ಟಿಯಾಗಿ ಚೆನ್ನಾಗಿ ಸೆಟ್ ಆಗುತ್ತೆ. ಫ್ರಿಜ್ಜಿಂದ ತೆಗೆದಾದ್ಮೇಲೆ ಇದನ್ನು ನಾವು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಸ್ಲೈಸಸ್ ಆಗಿ ಕಟ್ ಮಾಡಿಕೊಂಡ್ರೆ ಬ್ರೌನಿ ರೆಡಿ ಆಗುತ್ತೆ ತಿನ್ನೋಕ್ಕೆ. ಸೂಪರ್ ಟೇಸ್ಟಿ ಹಾಗೂ ಯಮ್ಮಿ ಆಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಇನ್ನಷ್ಟು ಟೇಸ್ಟಿ ಆ್ಯಂಡ್ ಈಸಿ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಈ ರೆಸಿಪಿ ಇಷ್ಟ ಆದರೆ ಟ್ರೈ ಮಾಡಿ ನನಗೆ ಕಾಮೆಂಟಲ್ಲಿ ತಿಳಿಸಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೊಂದು ಈಸಿ ಆ್ಯಂಡ್ ಹೆಲ್ದಿ ಹಾಗೂ ಟೇಸ್ಟಿ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನನ್ನ ಎಲ್ಲ ವೀಡಿಯೋಸ್ನ ನೋಡ್ತಾ ಇರಿ, ಹಾಗೆ ನನ್ನ ಮಿಸ್ ಮಾಡ್ಕೊತಾ ಇರಿ. ಐ ವಿಲ್ ಕಮ್ ಬ್ಯಾಕ್ ಸೂನ್. ಓಕೆ, ಟೇಕ್ ಕೇರ್, ಬಾಯ್, ಲವ್ ಯು ಆಲ್.